ಟಿವಿ ವೀಕ್ಷಕರೇ, ನಾನು ಶಿಲ್ಪಾ ಅಶೋಕ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋ ಡಾಕ್ಟ್ರು ತಮ್ಮ ಡ್ಯೂಟಿ ಅವರ್ಸ್ ನಲ್ಲಿ ತಮ್ಮ ಕ್ಯಾಬಿನ್ ನಲ್ಲಿ ಅವರ ಫಿಯಾನ್ಸಿ ಜೊತೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಿರೋ ವಿಡಿಯೋ ಸಖತ್ ವೈರಲ್ ಆಗಿದೆ. ಹಾಗೆ ಭಾರಿ ವಿವಾದಕ್ಕೂ ಸಿಲುಕಿದ್ದಾರೆ. ಅವರಿಬ್ರು ಅನುಷ್ಕಾ ಶರ್ಮಾ ಮತ್ತು ರಣವೀರ್ ಸಿಂಗ್ ಅಭಿನಯದ ಬಾಲಿವುಡ್ ಚಿತ್ರ ಬ್ಯಾಂಡ್ ಬಜಾ ಭಾರತ್ನ ಧಮ್ ಧಮ್ ಮಸ್ತ್ ಹೈ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಶಾಮ್ಲಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋ ವೈದ್ಯ ಅಫ್ಗರ್ ಸಿದ್ದಿಕ್ ಕರ್ತವ್ಯ ಕೊಠಡಿಯೊಳಗೆ ತಮ್ಮ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಜೊತೆ ನೃತ್ಯ ಮಾಡ್ತಿದ್ದು ಈ ವಿಡಿಯೋ ವೈರಲ್ ಆಗಿದ್ದು, ಈ ಘಟನೆ ಅನೇಕರನ್ನ ದಿಗ್ಭ್ರಮೆಗೊಳಿಸಿದೆ ಮತ್ತು ಅವರ ಮೇಲೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಪ್ರಸಾರವಾಗ್ತಿರೋ ಈ ವಿಡಿಯೋದಲ್ಲಿ ಡಾಕ್ಟರ್ ಅಫ್ಗರ್ ಸಿದ್ದಿಕ್ ತಮ್ಮ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಜೊತೆ ಫುಲ್ ಬಿಂದಾಸ್ ಸ್ಟೆಪ್ ಹಾಕಿದ್ದಾರೆ. ಹಾಗೆ ಆಕೆಯೂ ಕೂಡ ತಾನು ಏನು ಕಮ್ಮಿ ಇಲ್ಲ ಅಂತ ಅನುಷ್ಕಾ ಶರ್ಮಾ ಲೆವೆಲ್ಗೆ ಡ್ಯಾನ್ಸ್ ಮಾಡಿದ್ದಾರೆ. ಆದ್ರೆ ಇದನ್ನ ಯಾರೋ ರೆಕಾರ್ಡ್ ಮಾಡ್ತಿದ್ದಂತಿದೆ, ಅದ್ಯಾರೋ ಗೊತ್ತಿಲ್ಲ. ಇರ್ಲಿ, ಡಾಕ್ಟರ್ ಹೇಳಿದ್ಮೇಲೆ ಅವರು ಮಾಡ್ಲೇಬೇಕು. ಈ ಘಟನೆ ಬಗ್ಗೆ ವಿವರಣೆ ನೀಡುವಂತೆ ಮುಖ್ಯ ವೈದ್ಯಾಧಿಕಾರಿ ಆ ವೈದ್ಯರಿಗೆ ನೋಟಿಸ್ ಕಳಿಸಿದ್ದಾರೆ. ಈ ವಿಷಯದ ಬಗ್ಗೆ ವಿವರವಾದ ತನಿಖೆ ಆರಂಭಿಸಲಾಗಿದೆ. ಇನ್ನು ಈ ವಿಡಿಯೋ ಕಾನ್ಲಾದ ಸಮುದಾಯ ಆರೋಗ್ಯ ಕೇಂದ್ರದ ಮೇಲಿನ ಮಹಡಿಯಲ್ಲಿ ಈ ದೃಶ್ಯಗಳನ್ನ ಚಿತ್ರೀಕರಿಸಲಾಗಿದೆ ಅಂತ ವರದಿಯಾಗಿದೆ. ಅಲ್ಲಿ ಸಿದ್ದಿಕ್ ದೀರ್ಘಕಾಲದಿಂದ ಸಿಬ್ಬಂದಿಯಾಗಿದ್ದಾರೆ. ತಮ್ಮ ಡಾಕ್ಟರ್ ವೃತ್ತಿಯನ್ನ ಇಲ್ಲಿ ತುಂಬಾ ಸಮಯಗಳಿಂದ ನಿರ್ವಹಿಸಿರ್ತಾರೆ. ಇನ್ನು ವೈದ್ಯರಿಗೆ ಅಧಿಕೃತ ಸೂಚನೆ ಕೂಡ ನೀಡಲಾಗಿದೆ. ತನಿಖೆ ನಡೀತಿದೆ. ವಿಡಿಯೋ ವೈರಲ್ ಆದ ನಂತರ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದಿಕ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಅಧಿಕೃತ ಸಮಯದಲ್ಲಿ ಅವರ ವರ್ತನೆಗೆ ವಿವರಣೆ ನೀಡುವಂತೆ ತಿಳಿಸಲಾಗಿದೆ. ಈ ಘಟನೆಯು ಸಾರ್ವತ್ರಿಕ ಸೇವಾ ಪಾತ್ರಗಳಲ್ಲಿ ಆರೋಗ್ಯ ಸೇವೆ ಒದಗಿಸುವವರಿಂದ ನಿರೀಕ್ಷಿಸಲಾಗುವ ವೃತ್ತಿಪರತೆ ಮತ್ತು ನಡವಳಿಕೆಯ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ವಿಷಯದ ಬಗ್ಗೆ ವಿವರವಾದ ತನಿಖೆ ನಡೆಯುತ್ತಿದ್ದು, ಯಾವುದೇ ಕರ್ತವ್ಯ ಉಲ್ಲಂಘನೆ ಅಥವಾ ನೀತಿ ಸಂಹಿತೆಯನ್ನ ನಿರ್ಧರಿಸಲು ಅಧಿಕಾರಿಗಳು ವಿಡಿಯೋದ ಸುತ್ತಲಿನ ಸಂದರ್ಭಗಳನ್ನು ಪರಿಶೀಲಿಸುತ್ತಿದ್ದಾರೆ. ಧನ್ಯವಾದ.